ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆಯುವ ಮ್ಯಾಚ್ ದುರ್ಲಭಿಸ್ಬಿಡ್ತು. ಪಂಜಾಬ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್. ಫಸ್ಟ್ ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್. ಸ್ಟಾರ್ಟಿಂಗ್ಗೆ ಭಾಳ ಚಲೋ ಆಡಿದ್ರು. ಭಾಳ ಇಬ್ಬರು ಪಾರ್ಟ್ನರ್ಶಿಪ್ ಮಸ್ತ್ ಇತ್ತು. ಒಂದನೇ ಓವರ್ ಒಳಗೆ ಎರಡನೇ ಬಾಲ್ ಅಭಿಷೇಕ್ ಶರ್ಮಾ ಸಿಕ್ಸ್ ಹೊಡೆದ್ರು. ಚಲೋ ಬ್ಯಾಟಿಂಗ್ ಇತ್ತು, ಇಬ್ಬರದು ಪಾರ್ಟ್ನರ್ಶಿಪ್ ಚಲೋ ಆಯ್ತು. ಯಾಕಂದರೆ ಸ್ಟಾರ್ಟಿಂಗ್ ಹಂಗೆ ಇರಬೇಕು. ಫಸ್ಟ್ ಯಾವುದೇ ಟೀಮಲ್ಲಿ ಯಾವುದೇ ಇದಿರಲಿ, ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಾರಲ್ಲ ಅದು ನಮಗೆ ಬೆನಿಫಿಟ್ ಆಕೈತಿ. ಫಸ್ಟ್ ಏನು ಒಂದು ಪವರ್ ಪ್ಲೇ ಇರ್ತೈತಲ್ಲ 6 ಓವರ್ ಒಳಗೆ, 6 ಓವರ್ ಒಳಗೆ ಏನು ಅಂದ್ರೆ ಒಂದು 60-70 ರನ್ ಏನು ಹೊಡ್ಬಿಡ್ತಾರಲ್ಲ ಅದು ಟರ್ನಿಂಗ್ ಪಾಯಿಂಟ್ ಆಕೈತಿ. ಅಭಿಷೇಕ್ ಶರ್ಮಾ 35 ರನ್ ನೋಡಿದ್ರೆ, ಆಮೇಲೆ ಟ್ರೇವಿಸ್ ಹೆಡ್ ಅವರು 38 ರನ್ ನೋಡಿದ್ರು. ಇಬ್ಬರು ಔಟ್ ಆಗ್ತಾರೆ. ಆಮೇಲೆ ಬಂದಂಥ ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಇವರಿಬ್ಬರದು ಪಾರ್ಟ್ನರ್ಶಿಪ್ ಮಸ್ತ್ ಹಾಕೈತಿ. ಮತ್ತು ಇಬ್ಬರು ಪಾರ್ಟ್ನರ್ಶಿಪ್ ಕಳ್ಕೊಂಡಿರ್ತಾರಲ್ಲ, ಮತ್ತು ಇವರಿಬ್ಬರು ಸೇರಿ ಮತ್ತು ಪಾರ್ಟ್ನರ್ಶಿಪ್ ಚಲೋ ಆಗ್ತೈತಿ. ಇಬ್ಬರು ಚಲೋ ಆಡ್ತಾರೆ. ಇಶಾನ್ ಕಿಶನ್ ಬ್ಯಾಟಿಂಗ್ ಅಂತೂ ಮಸ್ತ್ 55 ರನ್ಸ್ ಹೊಡಿತಾರೆ. ಅನಾವತ್ ಬ್ಯಾಟಿಂಗ್ ಆಡ್ತಾರೆ ಇಶಾನ್ ಕಿಶನ್. ಕ್ಲಾಸನ್ 69 ಚಲೋ ಬ್ಯಾಟಿಂಗೆ. ಇಶಾನ್ ಕಿಶನ್ ಔಟ್ ಆದಮೇಲೆ ನಿತೀಶ್ ರೆಡ್ಡಿ ಬರ್ತಾರೆ. ಅವ್ರು 29 ರನ್ ಹೊಡಿತಾರೆ. ಅನಾವತ್ ಬ್ಯಾಟಿಂಗ್ ಮಾಡಿದರೆ ಸನ್ರೈಸರ್ಸ್ ಹೈದರಾಬಾದ್ ಅವರ. ಟೋಟಲ್ ಸನ್ರೈಸರ್ಸ್ ಹೈದರಾಬಾದ್ ಅವರ 20 ಓವರಿಗೆ 235 ರನ್ ಹೊಡಿತಾರೆ. 4 ವಿಕೆಟ್ ಕಳ್ಕೊಂಡು ಒಂದು ಚಲೋ ದೊಡ್ಡ ಟಾರ್ಗೆಟನ್ನು ಕೊಡ್ತಾರೆ ಪಂಜಾಬ್ದವ್ರಿಗೆ. ಬಟ್ ಪಂಜಾಬ್ದವ್ರಿಗೆ ಇದೇನು ದೊಡ್ಡ ಟಾರ್ಗೆಟ್ ಅಲ್ಲ. ಯಾಕಂದ್ರೆ ಡೆಲ್ಲಿ ಮೇಲೆ ಅವರು ಆಲ್ರೆಡಿ 254 ಹೊಡೆದು ಟಾರ್ಗೆಟ್ ರೀಚ್ ಮಾಡಿ ಗೆದ್ದುಬಿಟ್ಟಾರೆ. ಇವ್ರಿಗೆ ಅಂಥ ಪರಿ ದೊಡ್ಡ ಟಾರ್ಗೆಟ್ ಏನು ಇದ್ದಿದ್ದಿಲ್ಲ. ಆದರೆ ಏನಾಗುತ್ತೆ, ಸ್ಟಾರ್ಟಿಂಗ್ ಒಳಗೆ ಅವರಿಗೆ ಅನಾಹುತ ಆಗ್ಬಿಡ್ತು. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭಾಸ್ ಸಿಂಗ್ ಇವರಿಬ್ಬರು ಡೆಲ್ಲಿ ಮೇಲೆ ಏನೆಲ್ಲ ಒಂದು ಡೆಲ್ಲಿ ಮೇಲಿದ್ದಾಗ 6 ಓವರಿಗೆ 70-80 ರನ್ ಹೊಡಿತಿದ್ರು. ಅಲ್ಲ, ಪವರ್ ಪ್ಲೇ 100 ರನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಬಟ್ ಇವ್ರ ಜೋಡಿ ಅಷ್ಟು ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗೇ ವಿಕೆಟ್ ಕಳ್ಕೊಂಡ್ಬಿಟ್ರು. ಆಮೇಲೆ ಬಂದಂಥ ಕೂಪರ್ ಚಲೋ ಬ್ಯಾಟಿಂಗ್. ಕೂಪರ್ ಒಂದು ಸೈಡ್ ಬ್ಯಾಟಿಂಗ್ ಮಾಡತ್ತಾರೆ, ಇನ್ನೊಂದು ಸೈಡ್ ವಿಕೆಟ್ಗಳು ಹೊಂಟಿದ್ದು. ವಿಕೆಟ್ಗಳು ಸುರಿ ಮಾಡಾತೈತೆ. ವಿಕೆಟ್ಗಳು ಸುರಿ ಒಂದು ಕಡೆ ನಿಂತು ಕೂಪರ್ ಚಲೋ ಬ್ಯಾಟಿಂಗ್ ಮಾಡಿದ್ರೆ 100 ರನ್ ಹೊಡೆದ್ರು. ಈ ಸೈಡ್ ಒಂದು ಸೈಡ್ ಶ್ರೇಯಸ್ ಅಯ್ಯರು ಆಡಲಿಲ್ಲ. ಶ್ರೇಯಸ್ ಅವರು ಟಾಪ್ ಆಗಿ ಔಟ್ ಆಗ್ಬಿಟ್ರು. ಆಮೇಲೆ ಕೂಪರ್ ಸಾಥ್ ಕೊಡತ್ತಿದ್ರು ಸ್ಟೋನಿಸ್, ಅವರು ಔಟ್ ಆಗ್ಬಿಟ್ರು. 28 ರನ್ ಹೊಡೆದು ಅವರು ಔಟ್ ಆಗ್ಬಿಟ್ರು. ಆಮೇಲೆ ಶಿಂದೆ ಇವರು ಅವರಿಗೆ ಸಾಥ್ ಕೊಡಕ್ಕೆ ಹೋದ್ರು, ಇದು ಆಗಲಿಲ್ಲ. ವಿಕೆಟ್ ಈಕ್ವಲ್ ಆಗ್ಬಿಟ್ಟು 25 ರನ್ ಹೊಡೆದ್ರು. ಟೋಟಲ್ ಸನ್ರೈಸರ್ಸ್ 202 ರನ್, 7 ವಿಕೆಟ್, 20 ಓವರಿಗೆ ಮ್ಯಾಚ್ ಸೋಲ್ತಾರೆ. ಯಾಕಂತಂದ್ರೆ ಇವರಿಗೆ ಅಂಥ ದೊಡ್ಡ ಟಾರ್ಗೆಟ್ ಅಲ್ಲ. ಬಟ್ ಇವರು ಸ್ಟಾರ್ಟಿಂಗೇ ಇವರು ಫೇಲ್ ಮಾಡ್ಕೊಂಬಿಟ್ರು. ಅದರೊಳಗೆ ಇನ್ನೊಂದು ಫೇಲ್ ಮಾಡಿದ್ದು ಏನಪ್ಪ, ಪಂಜಾಬ್ದ ಕಿಂಗ್ಸ್ದ ತಪ್ಪು ಏನು ಮಾಡಿದ್ರಪ್ಪ ಅಂತಂದ್ರೆ ಕ್ಯಾಚ್ ಬಿಟ್ರು. ಒಂದು ಒಳ್ಳೆ ಕ್ಯಾಚನ್ನು ಬಿಟ್ಟರು ಅವರು. ಎಲ್ಲ ಹೇಳ್ತಾರೆ ಆಲ್ಮೋಸ್ಟ್ ಕ್ಯಾಚಸ್ ಈಸ್ ದ ವಿನ್ ದ ಮ್ಯಾಚಸ್. ಯಾವತ್ತೂ ಕ್ಯಾಚ್ ಬಿಡಬಾರ್ದು. ಎಲ್ಲಿ ಲೈಫ್ ಕೊಡ್ತೇವಲ್ಲ ಅವರ ನಮಗೆ ಒಂದು ದೊಡ್ಡ ಸ್ಕೋರ್ನ ಮಾಡ್ತಾರೆ. ಅವ ನಮಗೆ ಎಕ್ಸ್ಟ್ರಾ ರನ್ಸ್ ಆಗ್ತಾವೆ. ಗೊತ್ತಾ? ಇಷ್ಟ ಯಾವತ್ತು ಕ್ಯಾಚಸ್ ಇದ್ದ ವಿನ್ ದ ಮ್ಯಾಚಸ್. ಯಾವತ್ತು ಕ್ಯಾಚನ್ನು ಬಿಡಕ್ಕೆ ಹೋಗ್ಬಾರ್ದು. ಪಂಜಾಬ್ದವ್ರ ಆ್ಯಕ್ಚುಲಿ ಪಂಜಾಬ್ದವ್ರ ಮೇಲೆ ಟೇಬಲ್ ಒಳಗೆ ಮೇಲಿದ್ರೆ, ಬಟ್ ಇವಾಗ ಕೆಳಗಡೆ 2ನೇ ಸ್ಥಾನಕ್ಕೆ ಬಂದ್ರೆ. ಆಲ್ರೆಡಿ 14 ಪಾಯಿಂಟ್ ಸಿಕ್ತು ಸನ್ರೈಸರ್ ಹೈದರಾಬಾದ್ಗೆ. ಇವ್ರಿಗೆ 13 ಪಾಯಿಂಟ್. ನೋಡೋಣ, ಎಲ್ಲೋ ಒಂದು ಕಡೆ ಏನಂತಾರೆ ಜನ, ಎಲ್ಲರೂ ಏನಂತಾರೆ, ಸನ್ರೈಸರ್ ಹೈದರಾಬಾದ್ಗೆ ಗೆದ್ದಿದ್ದಕ್ಕೆ ಭಾಳ ಚಲೋ ಆಗ್ತದೆ ನಮ್ಮ RCB ಅವ್ರಿಗೆ ಅಂತ. ಇವತ್ತು RCB ಮ್ಯಾಚ್ ಐತಿ, ನೋಡೋಣ ಏನಾಕೈತೆ ಅಂತೇಳಿ. RCB ಮತ್ತು ಲಕ್ನೋ ಐತಿ. ಒಂದು ವಾರ ಆದಮೇಲೆ ಐತಿ ಮ್ಯಾಚ್. ಏನಾಕತ್ತೆ ನೋಡೋಣ ಅಂತ. ಆದ್ರೆ ಈಗ ಇನ್ನೂ ಸ್ಟಾರ್ಟಿಂಗ್ ಬಂದೇ ಪವರ್ ಪ್ಲೇ ಚಲೋ ಆಗ್ಬಿಡ್ತು. ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಆಗೈತಿ, ಸೆಮಿಫೈನಲಲ್ಲಿ, ಫೈನಲಲ್ಲಿ ಅಂದಂತೆ, ಕ್ವಾಲಿಫೈರಲ್ಲಿ ಅಂತಂತೇಳಿ ಆಲ್ರೆಡಿ ಪಿಚರ್ಸ್ ಬಂದ್ಬಿಟ್ಟಾವೆ. ನಮ್ಮ ಬೆಂಗಳೂರೊಳಗೆ ಆಗಿತ್ತ. ಬಟ್ ಅಲ್ಲೇ ಒಂದು ಲೋ ಮೆಂಬರ್ಸ್ ಅಂದ್ರೆ 30,000-35,000 ಜನ ಅಷ್ಟೇ ಹಿಡಿ ಕೆಪಾಸಿಟಿ ಐತೆ. ಬಟ್ ಇಲ್ಲಿ ಕಡಿಮೆ ಇದ್ದಿದ್ದಕ್ಕೆ ಕಾರಣ ಅಹಮದಾಬಾದಿಗೆ ಶಿಫ್ಟ್ ಆಗೈತಿ ಫೈನಲ್ ಮ್ಯಾಚ್. ಗೈಸ್, ಮತ್ತೆ ಇನ್ನಷ್ಟು ಸುದ್ದಿ ನೆಕ್ಸ್ಟ್ ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ ಬರ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಗೈಸ್, ಸಿಗ್ತೇನೆ ಮತ್ತೆ. ಬಾಯ್.